ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಸ್ಪೆಷಲ್ ಆಗಿ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ತಿಂದೇ ಇರೋರು ಕೂಡ ಹಾಗಲಕಾಯಿ ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ಕೂಡ ಕಹಿ ಬರಲ್ಲ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಲೆಟ್ ಸ್ಟಾರ್ಟ್. ಫಸ್ಟ್ ಹಾಗಲಕಾಯಿನ ಚಾಪ್ ಮಾಡ್ಕೋತೀನಿ ನಾನು ನೀಟಾಗೆ. ನಾನು ಮುಂಚೆ ಎಲ್ಲ ಹಾಗಲಕಾಯಿ ತಿಂತಾ ಇರಲಿಲ್ಲ, ಈ ಥರ ತಳ್ಳಗೆ ಮಾಡ್ಕೋಬೇಕು. ಇದಕ್ಕಿಂತ ಸ್ಲೈಸ್ ತಳ್ಳು ಕಟ್ ಮಾಡೋಕ್ಕೆ ನಿಮಗೆ ಬರ್ತಿದ್ರೆ ಮಾಡಿ, ನಾನು ಇಷ್ಟಿಷ್ಟು ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆ ಹಾಗಲಕಾಯಿ ಅಂದರೆ ಇಷ್ಟಪಡ್ತಿರ್ಲಿಲ್ಲ, ತಿಂತಾನೂ ಇರಲಿಲ್ಲ. ನನಗೆ ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋ ರೆಸಿಪಿ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಅವ್ರು ಮಾಡಿದಾಗ ನಾನು ತುಂಬಾ ಇಷ್ಟಪಟ್ಟು ತಿಂದು ಹೇಗೆ ಮಾಡ್ತೀರಾ ಅಂತ ಹೇಳಿ ಕೇಳಿ ಅವ್ರಿಗೆ ಕಲಿತು ಮಾಡಿರೋದು ರೆಸಿಪಿ ಇದು. ಇವಾಗ ನಾನು ವೀಕಲ್ಲಿ ಒಂದು 3-4 ಟೈಮ್ ಮಾಡ್ಕೊಂಡು ತಿಂತೀನಿ. ನನಗೆ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಹಾಗಲಕಾಯಿ ಅಂದರೆ. ಆಮೇಲೆ ಇದು ಕೂಡ ತುಂಬ ಹೆಲ್ದಿ ಅಲ್ವಾ, ಅದಕ್ಕೆ ಇವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು ತಿನ್ನೋಕ್ಕೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಕಡೆ ನಮ್ಮ ಕಡೆ ಹಾಗಲಕಾಯಿ ಈ ಥರ ಬ್ಲ್ಯಾಕ್ ಅಂದರೆ ಇಷ್ಟು ಡಾರ್ಕ್ ಗ್ರೀನ್ ಬರಲ್ಲ. ಈ ಕಡೆ ಹಾಗಲಕಾಯಿ ಬೆಂಗಳೂರು ಸೈಡ್ ಹಾಗಲಕಾಯಿ ನೋಡಿ ಎಷ್ಟು ಡಾರ್ಕ್ ಗ್ರೀನ್ ಇದೆ. ನಮ್ಮ ಸೈಡು ಲೈಟ್ ಯೆಲ್ಲೋ ಕಲರ್ ಬರುತ್ತೆ, ಆಮೇಲೆ ಚಿಕ್ಕದು ಬರುತ್ತೆ. ಇದೂ ದೊಡ್ಡದು ಬರುತ್ತೆ, ಬಟ್ ಲೈಟ್ ಯೆಲ್ಲೋ. ಇದು ನೋಡಿ ಫುಲ್ ಡಾರ್ಕ್ ಗ್ರೀನ್ ಇದೆ. ಈ ಥರ ಫುಲ್ ದಪ್ಪ ಪೀಸು ಫುಲ್ ದಪ್ಪ ಬರ್ತಾ ಇದ್ರೆ ಇದನ್ನ ಎರಡು ಸ್ಪ್ಲಿಟ್ ಮಾಡಿ ಕಟ್ ಮಾಡಿದರೆ ಆಯಿತು. ತೆಳ್ಳಗೆ ಬರಲಿಲ್ಲ ಅಂದರೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಒಳ್ಳೆಯದು, ಟೇಸ್ಟಿ ಆಗುತ್ತೆ. ಅಂದರೆ ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ. ಸ್ಲಿಮ್ ಇದ್ದರೆ ಅಷ್ಟೇ. ನಿಮಗೆಲ್ಲ ಹಾಗಲಕಾಯಿ ಇಷ್ಟನಾ? ನಿಮ್ಮ ಸೈಡ್ ಯಾವ ಥರ ಹಾಗಲಕಾಯಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಾನು ಹಾಗಲಕಾಯಿ ಯೂಶಲಿ ಇಷ್ಟನೇ ಪಡ್ತಾ ಇರಲಿಲ್ಲ, ಇವಾಗ ಹಾಗಲಕಾಯಿ ಲವರ್ ಆಗಿಬಿಟ್ಟಿದ್ದೀನಿ. ಅಷ್ಟೊಂದು ಇಷ್ಟ ನನಗೆ ಹಾಗಲಕಾಯಿ ಅಂದರೆ, ಯಾಕೆಂದರೆ ಅಷ್ಟೊಂದು ಟೇಸ್ಟಿಯಾಗಿ ಆಗುತ್ತೆ. ಆಮೇಲೆ ಸಿಂಪಲ್ ರೆಸಿಪಿ ಆಯಿತಾ, ತುಂಬ ಕಷ್ಟ ಬಿದ್ದು ಮಾಡೋದೇನಲ್ಲ, ತುಂಬ ಸಿಂಪಲ್ ರೆಸಿಪಿ. ಆದರೆ ಏನು ಗೊತ್ತಾ, ಇದನ್ನು ಹಾಗಲಕಾಯಿನ ಸ್ವಲ್ಪ ನೀರು ಮತ್ತು ಉಪ್ಪಲ್ಲಿ ನೆನೆಸಿಡ್ಬೇಕಾಗುತ್ತೆ. ಅದೊಂದೇ ಟೈಮ್ ತಗೊಳುತ್ತೆ. ಇವಾಗ ನೀವು ಸಂಜೆ ಮಾಡಿ ತಿನ್ನಬೇಕು ಅನ್ನೋ ಹಾಗಿದ್ರೆ ಬೆಳಿಗ್ಗೆನೇ ಈ ಥರ ಚಾಪ್ ಮಾಡಿಕೊಂಡು ಸ್ವಲ್ಪ ಉಪ್ಪಲ್ಲಿ ಫಸ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು ಇದನ್ನು. ಅಂದರೆ ಇದ್ರ ಕಹಿ ಸ್ವಲ್ಪ ನೀಟಾಗಿ ಹೋಗಬೇಕು, ವಾಶ್ ಮಾಡ್ಕೋಬೇಕು. ಅಷ್ಟೊಂದೇನು ಹೋಗಲ್ಲ ವಾಶ್ ಮಾಡಿದ್ರೆ. ಆದರೆ ನೀಟಾಗಿ ಇವಾಗ ನಾನು ವಾಶ್ ಮಾಡ್ದೇ ಕಟ್ ಮಾಡ್ಕೋತಾ ಇದ್ದೀನಲ್ವ, ಅಂದರೆ ಒಳಗಡೆ ಕಹಿ ಇರುತ್ತೆ ಅಲ್ವಾ. ಸೊ ಈಗ ನಾನು ಮೇಲೆ ಹಾಗೆ ವಾಶ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಅದು ಹೋಗಲ್ಲ. ಅದಕ್ಕೆ ನಾನು ಫಸ್ಟು ಕಟ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೋತೀನಿ. ವಾಶ್ ಮಾಡಿಕೊಂಡು ಇದನ್ನು ಉಪ್ಪು ನೀರಲ್ಲಿ ನೆನೆ ಇಡಬೇಕು ಒಂದು 4 ಅವರು ಇಲ್ಲ 2 ಅವರು. ನೀವು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಒಳ್ಳೆಯದೇ. ಆ ಕೋಲ್ಡ್ ವಾಟರ್ಗೆ ಮೇ ಬಿ ಫುಲ್ ಕಹಿ ಹೋಗಿಬಿಡುತ್ತೆ ಅನಿಸುತ್ತೆ, ಕಹಿನೇ ಬರಲ್ಲ. ಟ್ರೈ ಮಾಡಿ ನೋಡಿ ಒಂದ್ಸರಿ ಆಯಿತಾ. ನೋಡಿ ನಾನು ನೀಟಾಗೆ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಲ್ಟ್ ಹಾಕ್ತೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಸಾಲ್ಟು. ನೀಟಾಗೆ ನೆನಿಲಿ ಸಾಲ್ಟಲ್ಲಿ ಅಂತ. ಓಕೆ, ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. 2 ಅವರು ಫ್ರೀಝರಲ್ಲಿ ಇಟ್ಟಿದ್ದೆ ನಾನು ಹಾಗಲಕಾಯಿನ. ವಿಡಿಯೋ ಮರೆತುಬಿಟ್ಟೆ, ತೆಗೆದು ಮತ್ತೆ ಒಂದ್ಸರಿ ವಾಶ್ ಮಾಡಿ ಇವಾಗ ಅದನ್ನು ಸುಟ್ಕೋಬೇಕು. ನಾನು ಇನ್ನೂ ಆಯಿಲ್ ಹಾಕಿಲ್ಲ, ಸ್ವಲ್ಪ ಆಯಿಲ್ ಹಾಕಿ ಸುಟ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರಿರುತ್ತೆ ಅಲ್ಲ, ಅದು ಸ್ವಲ್ಪ ಹೋಗಲಿ ಆಮೇಲೆ ಆಯಿಲ್ ಹಾಕೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ನೋಡಿ ಇನ್ನೂ ಕೆಳಗಡೆ ನೀರಿದೆ ನೋಡಿ, ಬಬಲ್ಸ್ ಬರ್ತಾ ಇದೆ ಅಲ್ವಾ. ಸೊ ಅದು ನೀರೆಲ್ಲ ಖಾಲಿ ಆದಮೇಲೆ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ನೋಡಿ ಇದರಲ್ಲಿ ಇವಾಗ ವಾಟರ್ ಇಲ್ಲ. ಸೊ ಇವಾಗ ಇದರಲ್ಲಿ ಆಯಿಲ್ ಹಾಕೋತೀನಿ ನಾನು. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೋತೀನಿ. ಆಯಿಲ್ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದು ನೀಟಾಗಿ ಸುಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು.
ಸ್ವಲ್ಪ ಬ್ಲ್ಯಾಕ್ ಆಗಬೇಕದು, ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಹುರ್ಕೋಬೇಕು. ಅಂದರೆ ಸ್ವಲ್ಪ ಸೈಡಲ್ಲಿ ಒಂದು ಚೂರು ಬ್ಲ್ಯಾಕ್ ಆಗಬೇಕು, ಅಷ್ಟು ಸುಟ್ಕೊಂಡ್ರೆ ಒಳ್ಳೆಯದು, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಸೊ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಬೆಳ್ಳುಳ್ಳಿನ ಪೀಲ್ ಮಾಡಲ್ಲ, ಹಾಗೆ ಜಜ್ಜಿ ಹಾಕೋತೀನಿ. ಜಜ್ಜಿ ಹಾಕೊಂಡ್ರೆ ನನಗೆ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ನನಗೆ ಪೀಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸೊ ನಾನು ಜಜ್ಜಿ ಹಾಕೋತೀನಿ. ಸೊ ಬೆಳ್ಳುಳ್ಳಿ, ಎಲ್ಲೆಲ್ಲೂ ಜಂಪ್ ಮಾಡ್ತೈತೆ. ಇವಾಗ ಈ ಬೆಳ್ಳುಳ್ಳಿನ ನೀಟಾಗಿ ಜಜ್ಕೋಬೇಕು. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದ್ದು TV ಓಡ್ತಾ ಇದೆ, ಗೊತ್ತಿಲ್ಲ ಕಾಪಿರೈಟ್ಸ್ ಬರುತ್ತೋ ಅಂತ. ಮಾಡೋದೇ ರೇರ್ಲಿ ವಿಡಿಯೋ ಮಾಡ್ತೀನಿ ನಾನು, ಅದರಲ್ಲಿ ಅವಳಿಗೂ ನೋಡಬೇಡ ಅನ್ನೋಕ್ಕಾಗಲ್ಲ. ನಾನು ಕುಕ್ಕಿಂಗ್ ಮಾಡ್ತಾಯಿದ್ದೀನಿ, ಸೊ ಅವಳು ಆ್ಯಪಲ್ ತಿನ್ಕೊಂಡು TV ನೋಡ್ತಾ ಇದ್ದಾಳೆ. ಸ್ವಲ್ಪ ಮೀಡಿಯಮ್ ಆಗಿ ಜಜ್ಕೋತಾ ಇದ್ದೀನಿ. ಓಡೋಯ್ತು ಅದು. ಬೆಳ್ಳುಳ್ಳಿ ಬಾರೋ, ಯಾಕೆ ಓಡ್ತಾ ಇದ್ದೀಯಾ? ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗುವೆ ನೀನು? ನಾನೇ ನಿನಗೆ ಗತಿ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ನನಗಂತೂ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಊರ ಸೈಡೆಲ್ಲ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ, ನಮ್ಮ ಬೆಂಗಳೂರಲ್ಲೂ ಸ್ಟಾರ್ಟ್ ಆಗಿದೆ. ಬಟ್ ಏನಂದರೆ ನಮ್ಮ ಬೆಂಗಳೂರಲ್ಲ, ಸೊ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ಇದು ನಮ್ಮ ಮನೇಲಿ ಅಂದರೆ ಮನೇಲೇ ಇರ್ತೀವಲ್ವ ನಾವು, ಸೊ ನಮಗೆ ಇನ್ನೂ ಕೋಲ್ಡೇ ಅನ್ನಿಸ್ತಾ ಇದೆ. ತುಂಬ ಗಾಳಿ ಇದೆ, ನಾವು 3rd ಫ್ಲೋರಲ್ಲಿ ಇರೋದಲ್ವ, ಸೊ ಗಾಳಿ ತುಂಬ ಬರುತ್ತೆ ನಮಗೆ. ಹಾಗಾಗಿ ಕೋಲ್ಡ್ ಹೋಗ್ತಾನೇ ಇಲ್ಲ, ಬರೀ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋದು? ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ, ಅಂದರೆ ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಏನಲ್ಲ ಇದು ಈರುಳ್ಳಿ. ಮತ್ತು ನೀವೆಲ್ಲ ಹೇಗಿದೆ ನಿಮ್ಮೂರ ಕಡೆ? ಬಿಸಿಲು, ಮಳೆ, ಗಾಳಿ? ಈಗಂತೂ ಮಳೆ ಇಲ್ಲ, ಬಿಸಿಲೇ ಜಾಸ್ತಿ. ಆಗುತ್ತೆ ಅಲ್ಲಲ್ಲಿ ಮಳೆನೂ ಆಗುತ್ತೆ ಈ ಸೀಸನಲ್ಲಿ. ನೋಡಿ, ಈ ಥರ ಉದ್ದುದ್ದಗೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಆಮೇಲೆ ಆವಾಗಲೇ ಪಲ್ಯಗೆ ಆಯಿಲ್ ಜಾಸ್ತಿ ಹಾಕ್ದೆ ಅಲ್ವಾ, ಅಂದರೆ ಹುರ್ಕೊಳ್ಳುವಾಗ ಇದಕ್ಕೆ ಹಾಗಲಕಾಯಿಗೆ. ಸೊ ಇವಾಗ ನಾನು ಮತ್ತೆ ಪಲ್ಯ ಮಾಡಬೇಕು, ಅದನ್ನು ಒಗ್ಗರಣೆ ಕೊಡಬೇಕಂದ್ರೆ ಇನ್ನೂ ಮತ್ತೆ ಆಯಿಲ್ ಹಾಕಿದ್ರೆ ಅದು ಇನ್ನೂ ಆಯಿಲ್ ಜಾಸ್ತಿ ಆಗುತ್ತೆ. ನೋಡಿ, ಹಾಗಲಕಾಯಿ ಇವಾಗ ನೀಟಾಗಿ ಫ್ರೈ ಆಗಿದೆ. ಆಮೇಲೆ ಅದರಲ್ಲಿ ಹಾಕಿರೋ ಬೆಳ್ಳುಳ್ಳಿ, ಚಿಲ್ಲಿ ಎಲ್ಲನೂ ಬೆಂದಿದೆ ನೋಡಿ, ಕಾಣಿಸ್ತಿದೆನಾ? ಇವಾಗ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಶೇಂಗಾ ಪೌಡರ್, ಅಂದರೆ ಕಡಲೆ ಬೀಜ ಪೌಡರ್ ಅಂತಾರಲ್ಲ ಅದೇ ಮೇನ್ ಇದಕ್ಕೆ. ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಆದರೆ ನೀವು ಕೂಡ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿ ಬರುತ್ತೆ. ಅಂದರೆ ಹಾಗಲಕಾಯಿ ನಂದು ಸ್ವಲ್ಪ ಇಲ್ಲಿ ಜಾಸ್ತಿ ತೊಗೊಂಡಿದ್ದೀನಲ್ವ, ಅದಕ್ಕೆ ಪೌಡ್ರು ಜಾಸ್ತಿ ಹಾಕಿದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅಮ್ಮ ಖಾಲಿ ಮಾಡಿ. 3 ಚಿಲ್ಲಿ ಅಷ್ಟೇ ತೊಗೊಂಡಿದ್ದೀನಿ ನಾನು, ಏನಕ್ಕಂದರೆ ಇದು ಚಿಲ್ಲಿ ತುಂಬ ಸ್ಪೈಸಿ ಇದೆ, ಅದಕ್ಕೆ ಇದನ್ನ ಈಗ ಚಾಪ್ ಮಾಡ್ಕೊಳ್ಳೋಣ. ನೋಡಿ, ಚಿಲ್ಲಿ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ನಾನು ಉದ್ದುದ್ದಗೆ. ನಾನು 3 ಚಿಲ್ಲಿ ಅಷ್ಟೇ ತೊಗೊಂಡಿರೋದನ್ನು. ಈಗ ಇದನ್ನು ಹಾಕೋಣ. ಇವಾಗ ಸಾಲ್ಟ್ ಹಾಕೋಣ, 1 ಸ್ಪೂನ್ ಸಾಲ್ಟ್, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್. ಓಕೆ, ಇದನ್ನು ಈಗ ನೀಟಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಆನಿಯನ್ನು ಆಮೇಲೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ರೆಡಿ ಇದೆ.
ನೀವು ಇದನ್ನು ರೊಟ್ಟಿ ಜೊತೆ ಆದರೂ ತಿನ್ಬೋದು, ಆಮೇಲೆ ರೈಸ್ ಸಾಂಬಾರ್ ಜೊತೆ ಸೈಡ್ಸ್ ಆಗಿ ಕೂಡ ತಿನ್ಬೋದು, ಇಲ್ಲಾಂದರೆ ನೀವು ಚಪಾತಿ ಜೊತೆ ಕೂಡ ತಿನ್ಬೋದು. ನಾನು ಇನ್ನೂ ಚಪಾತಿ ಮಾಡಿಲ್ಲ, ಸೊ ನನ್ನ ಮನೆಯಲ್ಲಿ ಲೆಫ್ಟ್ ಓವರ್ ಚಪಾತಿ ಇದೆ, ನೆನ್ನೆ ಮಾಡಿರೋದು. ಸೊ ಇದರಿಂದ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ, ಆಯಿತಾ? ಓಕೆ, ನನಗಂತೂ ಯಾವಾಗ ತಿಂತೀನಿ ಅನ್ನಿಸ್ತಾ ಇದೆ, ಬಿಸಿ ಇದೆ. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕರೆ ಇನ್ನೂ ಟೇಸ್ಟು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಖತ್ತಾಗಿದೆ, ಸೂಪರ್. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರ. ಸಖತ್ತಾಗಿದೆ. ಇದು ಬೆಂದಿರೋ ಬೆಳ್ಳುಳ್ಳಿ ಇದೆಲ್ಲ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ. ಇದು ತಿಂದರೆ ಹಾಗಲಕಾಯಿ ಜೊತೆ ಮಸ್ತ್ ಟೇಸ್ಟ್ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.